यतिपराशरसूनुः सत्यवती हृदयनन्दनो व्यासः यस्य हास्यमण्डलितमान्मयममृतं जगद्विदधु भुजगभोगावरुभ्यं निजभुजं दक्षिणं दक्षिणाभ्यं ललितोद्रीकविज्ञानमुद्रं भज भज अनन्तविद्यावृत्तं प्रणतवान् प्राणिनां प्राणभूतं प्रणतिभिः प्रिये पूर्णबोधं भवदोष्टेन दातव्यमानान् भुवि परम्नाथमप्रेक्षमाणान् भुवनमान्येन च अन्येन दोष्णा भवतु भीर्मालिकिना सन्तयन्तं प्रणतवान् प्राणिनां प्राणभूतं प्रणतिभिः प्रिये पूर्णबोधं नारायणं सर्वगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवन्तं नारासरसिद्धवन्दें नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ಜಯಮುಡಿಯೇ. ಒಂದು ಮೂರ್ನಾಲ್ಕು ಮಂಗಲ ಶ್ಲೋಕ ಹೇಳಿದೆ. ಇವತ್ತು ಬೆಳಿಗ್ಗೆ ಅವರು ಪೂರ್ಣ ಪ್ರಸಾದ್ ಅವರು ಕೂಡ ಹೇಳಿದರು. ಏನು ಸ್ವಾರಸ್ಯ ಅಂದರೆ ಬನ್ನಂಜಿಯವರು ಯಾವುದೇ ಒಂದು ಪ್ರವಚನದ ಮೊದಲು ಮೊದಲ 3 ಶ್ಲೋಕ ಖಂಡಿತವಾಗಿ ಹೇಳಿದರು. ಅದು ಮೊದಲನೇದು ವ್ಯಾಸರಿಗೆ ನಮನ, ಎರಡನೇದು ಮತ್ತು ಮೂರನೇದು ಪ್ರಾಣದೇವರಿಗೆ ಮಧ್ವಾಚಾರ್ಯರಿಗೆ ನಮನ, ಮತ್ತೆ 4 ಅದು ಮಹಾಭಾರತದ್ದು. ಅದರಲ್ಲಿ ಕೊನೆಗೆ ದೇವಿ ಸರಸ್ವತಿ ವ್ಯಾಸ ತಥೋ ಜಯಮುಡಿಯೇ ಅಂತ ಬರುತ್ತೆ. ಅದರ ಸ್ವಲ್ಪ ಸ್ವಾರಸ್ಯ ಅಪೂರ್ವ ಸಂಗತಿ ನಾನು ಸ್ವಲ್ಪ ಹೇಳ್ತೇನೆ. ಯಾರಪ್ಪ ಇಲ್ಲಿ ಕೃತವಾಗಿ ಇವತ್ತು ರಾಘವೇಂದ್ರ ಅಂತ ಏನೋ ಸಂಬಂಧ ಬನ್ನಂಜಿಯವರಿಗೆ ಹೇಳಿದರೆ ಉಡುಪಿಯ ಸಂಬಂಧ, ಉಡುಪಿಯ ಕೃಷ್ಣನ ಸಂಬಂಧ. ಕೃಷ್ಣ ದ್ವಾರಕೆಯಿಂದ ಉಡುಪಿಗೆ ಬಂದ ನಮ್ಮೆಲ್ಲರಿಗೆ ಅನುಗ್ರಹ ಮಾಡಲಿ. ಬನ್ನಂಜಿಯವರು ಉಡುಪಿಯವರು. ನನ್ನ ಸೌಭಾಗ್ಯದಿಂದ ನಾನು ಹುಟ್ಟಿ ಬೆಳೆದ ಊರು ಉಡುಪಿ. ಬನ್ನಂಜೆ ಅಂತ ಹೇಳ್ತಾರೆ, ಅವರ ಹೆಸರು ಗೋವಿಂದಾಚಾರ್ಯ. ಆದರೆ ಎಲ್ಲರೂ ಬನ್ನಂಜೆ ಹೇಳುವ ರೂಢಿ. ಬನ್ನಂಜೆ ಅಂದರೆ ಉಡುಪಿ ಹತ್ತಿರ ಇರುವ ಊರು. ಅವರ ಮನೆಯಿಂದ ಹೊರಪಾಡಿಯಲ್ಲಿ, ಆದರೆ ಅವರು ಊರು ಬನ್ನಂಜೆ. ನಾನು ಅವರ ಮನೆ ಹತ್ರಕ್ಕೆ ತುಂಬ ಹತ್ತಿರನೇ ಇದೆ. ಮತ್ತೆ ನಾವು ಸಣ್ಣ ಇರುವಾಗ ನಮ್ಮ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಮತ್ತೆ ನಮ್ಮ ತಂದೆ ತಂಗಿ ಮದುವೆ ನಮ್ಮ ಜೊತೆನೇ ಇದ್ರು. ಮತ್ತೆ ಅಣ್ಣ ಯಾವಾಗಲೂ ಕೃಷ್ಣ ಮಠಕ್ಕೆ ಹೋಗೋದು ತಪ್ಪಿದ್ದಿಲ್ಲ. ಹಬ್ಬ ಹರಿದಿನಗಳಾಗಲಿ ಏನೇ ಒಂದು ಇರಲಿ ಕೃಷ್ಣ ಮಠಕ್ಕೆ ಹೋಗೋದು ನಾವು ಖಂಡಿತ ಇತ್ತು. ಯಾಕೆ ಹೇಳಿ ಬರ್ತಾ ಇರೋದಂದ್ರೆ, ಕೃಷ್ಣ ಮಠಕ್ಕೆ ಹೋದ್ರೆ ಬನ್ನಂಜಿ ಅವರ ಪ್ರವಚನ ತಪ್ಪಿದ್ದಿಲ್ಲ. ಯಾವುದೇ ಸಮಯದ ಪರ್ಯಾಯ ಇರ್ಬೋದು, ಆದರೆ ಬನ್ನಂಜಿ ಕಾನ್ಸ್ಟೆಂಟ್. ಬೆಳೆದಾಗ ಯಾವ ಸ್ವಲ್ಪ ಜಾಸ್ತಿ ಪ್ರಭುತ್ವ ಇರುವ ಏನೋ ಒಂದು ಉಪನಿಷತ್ತು ಇದರ ಬಗ್ಗೆ ಪ್ರವಚನ ಇದ್ರೆ, ಸಾಯಂಕಾಲ ಪುರಾಣ ಇತಿಹಾಸ ಭಗವದ್ಗೀತೆ ಇದರ ಬಗ್ಗೆ ಪ್ರವಚನ. ನಾನು ಆಗ ಪ್ರವಚನ ನೋಡ್ತಿದ್ದೆ, ಕೇಳಲಿಕ್ಕೆ ಸಣ್ಣವ, ಆದರೂ ಅವರು ಪ್ರವಚನ ಮಾಡ್ತಾರೆ ಅಂತ ಗೊತ್ತಿದೆ. ಮತ್ತೆ ಅಜಯ್ ಅವರು ಹೇಳಿದ್ರು, ನೇರ ಸಂಪರ್ಕ ಅವ್ರ ಜೊತೆ ಆದದ್ದು 2015 9/11. ಎಲ್ರಿಗೂ ಗೊತ್ತಿದೆ, ಕೇಶವರಾವ್ ಕಡಿಪತ್ರಿ ಅವರ ಕಥೆ ಎಲ್ಲ ಅದಿರಲಿ. ಅವರು ಹ್ಯೂಸ್ಟನ್ ನಗರಕ್ಕೆ ಬಂದಿರಲಿಲ್ಲ 2015. ಕೃಷ್ಣವರ ನಾವು ಆಗಿರಲಿಲ್ಲ. ನಮ್ಮ ರಾಮರಾಯರಲ್ಲಿ ಕೂತಿದ್ದ ರಾಮರಾಯ ಮನೆಯಲ್ಲಿ ಪ್ರವಚನ. ಮತ್ತೆ ಪಡಿಯವರಿದ್ದಾರೆ, ರಾಘವೇಂದ್ರ ಜೋಶಿ ಅವರಿದ್ದಾರೆ, ಅಜಯ್ ಅವರು ಎಲ್ಲ ನಾವು ಒಟ್ಟಿಗೆ ಸೇರಿದ್ದೆವು. ಸಂತೋಷ್ ನಿಮ್ಮ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ಆದರೆ ಜೆ ಡಿ ಆಚಾರ್ಯ ಮನೆಯಲ್ಲಿ ಉಳ್ಕೊಂಡಿದ್ದೆ. ಆಗ ನಾನು ಉಡುಪಿ ಅಂತ ಕೇಳುವಾಗ ಎಲ್ಲಿ ಉಡುಪಿಯಲ್ಲಿ ಕೇಳಿ ನಾ ಹೇಳಿದೆ, ನಾನು ಅಚ್ಯುತ ಶೆಣೆಯವರ ಮಗ, ನನ್ನ ಅಪ್ಪನ ಹೆಸರು ಅಚ್ಯುತ್ ಶೆಣೆ. ಅಚ್ಯುತ್ ಶೆಣೆ ಅವರ LIC ಅವರು ನನಗೆ ಕೇಳಿ ತುಂಬಾ ಆಶ್ಚರ್ಯ ಇದೆ. ಅವರು ವಿಶ್ವ ಪರ್ಯಟಕರು ಎಲ್ಲ ಕಡೆ ಹೋಗ್ತಾರೆ, ಆದರೆ ನನ್ನ ಅಪ್ಪನ ಹೆಸರು ಗೊತ್ತಿರೋ ನನಗೆ ತುಂಬಾ ಖುಷಿ ಪಡ್ತೀನಿ, ಆಶ್ಚರ್ಯ ಕೂಡ ಆಯ್ತು ಹೇಳಿದ್ದಾರೆ. ಅಂದ್ರೆ ಆಮೇಲೆ ಗೊತ್ತಾಯ್ತು, ನನ್ನ ಅಪ್ಪನಿಗೆ ಕೂಡ ಭಗವದ್ಗೀತೆ ತುಂಬಾ ಆಸಕ್ತಿ ಇತ್ತು. ಅವರು ಡೌಟ್ಸ್ ಕೇಳಲಿಕ್ಕೆಲ್ಲ ಹೋಗ್ತಾ ಇದ್ರು. ಮತ್ತೆ ಅವರು ನನ್ನ ಅಪ್ಪ ಇನ್ಶೂರೆನ್ಸ್ LIC, ಅವ್ರೇನೋ ಕೆಲಸ ಇದ್ರೆ ನನ್ನ ಅಮ್ಮ ಹೇಳ್ತಿದ್ರು, ಅವ್ರು LIC ಬಂದು ನಮ್ಮ ಅಪ್ಪ ಅವ್ರು ಕೆಲಸ ಮಾಡಿದ್ರು. ಇದು ನಮಗೆ ಬನ್ನಂಜಿ ಅವರಿಗೆ ಸಂಬಂಧ. ಆಗ ನಾನು ಹೇಳಿದ ಪ್ರವಚನಕ್ಕೆ ನೋಡ್ತಾ ಇದ್ದೆ ಅಂತ. ಆಮೇಲೆ ಸಂಪರ್ಕ ಆಯಿತು. ಅಜಯ್ ಅವರು ಹೇಳಿದ್ರು, ತುಂಬಾ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರು ನಾವು ಅವ್ರ ಹತ್ರ. ಅದರ ನಂತರ ನನ್ನಲ್ಲಿ ಈ ಕಾರ್ತಿಕ್ ಅವರು ಹೇಳಿದಂತೆ ತುಂಬಾ ಒಂದು ಪ್ರಭಾವ, ಒಂದು ಪರಿವರ್ತನೆ ಅಂತ ಹೇಳ್ಬೋದು. ಅದರ ನಂತರ ಯಾವಾಗ ನಾವು ಪ್ರವಚನ ಕೇಳ್ತೇನೆ, ನಮ್ಮ ಸಂಸಾರದಲ್ಲಿ ತಿರುವು ಇದೆ, ಒಂದೊಂದ್ಸಲ ಡಿಬೇಟ್ ಆಗ್ತೇವೆ, ಆದ್ರೆ ಏನೋ ವಾಪಸ್ ಬಂತು, ಏನೋ ಕೇಳಲಿಕ್ಕೆ ಪ್ರಯತ್ನ
ನಾನು ಸಂಸ್ಕೃತ ಬರೋದಿಲ್ಲ ನನಗೆ, ಆದರೆ ಎಲ್ಲ ಕನ್ನಡದಲ್ಲಿ ಕೇಳಿ ನನ್ನ ಅನುಭವ. ಸ್ವಲ್ಪ ಅವರದೊಂದು ಇದರಲ್ಲಿ ಸ್ವಲ್ಪ ಜಾಸ್ತಿ ಕೊಡೋಲ್ಲ, ಒಂದು ಆಲ್ರೆಡಿ ಲೇಟ್ ಆಗಿದೆ, ಅವ್ರು ಹೇಳಿದ್ರು ಲಾಸ್ಟ್ ಅಂತ, ಒಂದು 10 ಮಿನಿಟ್ ತಗೊಳ್ಳಿ ನಿಮ್ಮ ಅನುಮತಿಯಿಂದ. ಅವರು ಪ್ರವಚನದಲ್ಲಿ ಹೇಳಿದರು, ನನ್ನನ್ನು ಸೂರ್ಯಗಂಧ ಒಂದು 4-5 ಪ್ರಮುಖ ಒಂದು ಅಪೂರ್ವವಾದ ಸಂಗತಿಯನ್ನು ನಿಮ್ಮ ಜೊತೆ ಹೇಳಬೇಕು ಅಂತ. ಆ ರೀತಿಯಾಗಿ ಅವರು ನನ್ನ ಮಾನ್ಯ ಗುರುಗಳು, ಅವರ ಹತ್ರ ನೇರ ಪಾಠ ಕೇಳಿ ಅಂತ ಸೌಭಾಗ್ಯ ಇಲ್ಲ ನಮಗೆ. ಆದರೆ ಒಂದು ಹೀಗೆ ಅವರು ಹೇಳಿದ ವಿಷಯವನ್ನು ಇಲ್ಲಿ ಶೇರ್ ಮಾಡೋದ್ರಿಂದ ನನ್ನ ಒಂದು ಅವರಿಗೆ ನಮನ ಒಂದು ಹೇಳಬೇಕು ಅಂತ ನನ್ನ ಒಂದು ಇಚ್ಛೆ. ಪ್ರಪ್ರಥಮವಾಗಿ ನಮ್ಮ ದಾಸರು ಹೇಳದಂತೆ ವಂದಿತ ನಿನಗೆ ಗಣರಾಯ, ಮೊದಲು ವಂದಿತ ನಿನಗೆ ಗಣರಾಯ. ಗಣಪತಿ ಬಗ್ಗೆ ಸ್ವಲ್ಪ ಹೇಳಬೇಕು. ಕ್ಷಿಪ್ರ ಪ್ರಸಾದ್, ನಮ್ಮ ಆಚಾರ್ಯರು ಹೇಳಿದ ಕ್ಷಿಪ್ರ ಪ್ರಸಾದ ಅಂತ ಗಣಪತಿ. ಯಾಕೆ ಅಂದ್ರೆ ಅವರು ಅತಿ ಶೀಘ್ರವಾಗಿ ಪ್ರಸಾದ ಕೊಡ್ತಾನಂತೆ ಗಣಪತಿ. ಬೇರೆ ಯಾವ ದೇವತೆಗಳಿಗೆ ದೇವತೆಯ ಪೂಜೆ ವಂದನೆ ಮಾಡಿದ್ರೆ ಅವರು ನಮ್ಮ ತುಂಬಾ ಸತಾಯಿಸ್ತಾರಂತೆ. ಇದು ಬನ್ನಂಜೆ ಅವರು ಎಲ್ಲ ನಾನು ಏನಾದರೂ ಹೇಳೋದು ಇಲ್ಲಿ ಬರ್ತಾ ಇದ್ರೆ ಅದು ಅವರು ಕೂತು ನುಡಿಸುವ ಮಾತು. ಬನ್ನಂಜೆಯವರು ಪ್ರವಚನದಲ್ಲಿ ಹೇಳಿದ್ದಾರೆ ಕ್ಷಿಪ್ರ ಪ್ರಸಾದ, ಅದಕ್ಕೆ ಗಣಪತಿಗೆ ವಂದನೆ. ಮತ್ತೆ ಸ್ವಲ್ಪ ತಿರುವು ಮಾಡಿ ನಮ್ಮಲ್ಲಿರುವ ಸ್ವಲ್ಪ ತಪ್ಪು ಕಲ್ಪನೆಗಳು ಅಥವಾ ಅಪಾರ್ಥಗಳು ಗಣೇಶನ ಬಗ್ಗೆ. ಇದು ಕಥೆಗಳೆಲ್ಲ ಇದೆ, ಅಮರ ಚಿತ್ರಕಥದಲ್ಲಿ ಎಲ್ಲರೂ ಓದಿದ ಕಥೆ ನಾನು ಓದಿದ್ದೀನಿ. ಪಾರ್ವತಿಯ ಮಯ ಮಾಡಿದಿಂದ ಗಣಪತಿ ಸೃಷ್ಟಿಯಾಗಿದೆ ಅಲ್ವಾ, ಇದೆಲ್ಲ ಗಣೇಶನ ಕೇಳಿರ್ಬೋದು, ಆದರೆ ಸ್ವಲ್ಪ ಹೇಳಬೇಕು ಅಂತ. ಸೊ ಗಣೇಶ ಅಂದ್ರೆ ಆಕಾಶ ತತ್ವ, ಅವನು ಪಾರ್ವತಿ ಶಿವನ ಮಗ. ಅಂದ್ರೆ ಪಾರ್ವತಿ ಅಂದ್ರೆ ಇರಲಿ, ಇವೆಲ್ಲ ಸ್ವಲ್ಪ ಇದೆ. ಬೇರೆ ಪುರಾಣದಲ್ಲಿ 3 ರೀತಿಯ ಭಾಷೆಗಳಿದೆ ಅಂತ ಹೇಳ್ತಾರೆ. ಸಮಾಧಿ ಭಾಷೆ, ದಾರ್ಶನಿಕ ಭಾಷೆ ಮತ್ತು ಗುಹ್ಯ ಭಾಷೆ. ಸಮಾಧಿ ಭಾಷೆ ಅಂದ್ರೆ ಇದನ್ನು ನಿಂತಾಗ ಲಿಟ್ರಲ್ ಮೀನಿಂಗ್, ಮತ್ತೆ ದರ್ಶನ ಭಾಷೆ ಅಂದ್ರೆ ಫಿಗರೇಟಿವ್ ಮೀನಿಂಗ್, ನಮ್ಮ ಇಂಗ್ಲಿಷ್ನಲ್ಲಿ ಹೇಳಿದಾಗ ಅಂದ್ರೆ ಸಾಂಕೇತಿಕವಾಗಿ ಹೇಳುವಂಥದ್ದು. ಮತ್ತೆ ಇದು ಗುಹ್ಯ ಭಾಷೆ, ಸ್ವಲ್ಪ ವಿಶ್ಲೇಷಣೆ ಮಾಡಿ ಮೆಡಿಟೇಟ್ ಕಂಟೆಂಪ್ಲೇಟ್ ಮಾಡಿ ಅದನ್ನು ಡೀಪ್ ಮೀನಿಂಗ್ ಅಂತ ತಿಳ್ಕೊಳ್ಳೋದು. ಸೊ ಈ ಗಣೇಶನ ಒಂದು ಕಥೆ ಇದೆ ಅಲ್ವಾ, ಅಶಾಸ್ತ್ರೀಯವಾಗಿ ಅದು ದರ್ಶನ ಭಾಷೆಯಲ್ಲಿದೆ ಅಂತ ಇದು ಬನ್ನಂಜಿಯವರು ಬಿಡಿಸಿ ಹೇಳಿದ್ದಾರೆ. ಅಂದ್ರೆ ಅದನ್ನು ಇಂಟರ್ಪ್ರೆಟ್ ಅಂದ್ರೆ ಅದನ್ನು ಸಂಕೇತವಾಗಿ ಜಸ್ಟ್ ಫಿಗರೇಟಿವ್ ಆಗಿ ತಿಳ್ಕೊಳ್ಬೇಕು. ಮತ್ತೆ ತತ್ವದ ವಿಚಾರ ಹೋದ್ರೆ ಮಾತು ಮನಸ್ಸಿನ ದೇವತೆ ಶಿವಪಾರ್ವತಿಯರು. ಕೈಲಾಸವಾಸ ಗೌರಿ ಶೈಷ ತೈಲಧಾರೆಯಂತೆ ಮನಸ್ಸು ಕೊಡುತ್ತದೆ ಅಲ್ವಾ. ರುದ್ರದೇವರಿಗೆ ನಾವು ಪ್ರಾರ್ಥನೆ ಮಾಡುವಾಗ ಆ ರೀತಿ ಮಾಡ್ತೇವೆ. ಅವರು ಮನಸ್ಸಿನ ದೇವತೆ. ಗಣೇಶ ಆಕಾಶ ತತ್ವ, ಅದಕ್ಕೆ ಅವರು ವಿಘ್ನ ನಿವಾರಕ. ಇದು ಒಂದು ವಿಷಯ. ಎರಡನೇ ವಿಷಯ ಸ್ವಲ್ಪ ಹನುಮಾನಿ ಭಗವತ್ ಆಗ ಒಂದು ಶ್ಲೋಕ ಹೇಳಿದೆ, ತಥೋ ಜಯ ಮುಗಿಯಿರಿ. ಜಯ ಅಂದ್ರೆ ಅದರಲ್ಲಿ ಸ್ವಲ್ಪ ಸಂಖ್ಯಾಶಾಸ್ತ್ರ, ಅದರ ಬಗ್ಗೆ ನೀವು ಬೆಳಿಗ್ಗೆ ಸ್ವಲ್ಪ ಮಾತಾಡಿದ್ರು. ಜಯ ಅಂದ್ರೆ ಯು ಕ್ಯಾನ್ ಸ್ಪೆಲ್ ಇಟ್. ಕ ಖ ಗ ಗ ಜ್ಞ ಚ ಚ ಚ ಜ, ಜಯದ 8ನೇ ಅಕ್ಷರ. ಯಾ ಅಂದ್ರೆ ವ್ಯಂಜನಗಳಲ್ಲಿ ಅರಗವ ಶಶ ಸಹಳ, ಅದು 1ನೇದು. 8 1 ಅಂಕಾಲ ಮಾಮದೋಗತಿಗೆ ಅಂತ ಹೇಳ್ತಾರೆ. ಇದು ಕೂಡ ಎಲ್ಲ ಬನ್ನಂಜಿಯವರದೇ. ಇದು 81 ಅಲ್ಲ 18. ಸೊ 18 ಅಂತ ಕಾರ್ತಿಕ್ ಅವರು ಹೇಳಿದ್ರು. ಆ ಜೀವನ ಬೇಲಿಗಳು ಹೌದಲ್ಲ 18 ನಂಟು. ಬನ್ನಂಜಿಯವರು ಏನ್ ಹೇಳ್ತಾರಂತೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಕ್ಷಮವೇತ ಯುತ್ಸವ ಭಗವದ್ಗೀತೆ ಪ್ರಥಮ ಶ್ಲೋಕ, ಅದನ್ನು ತಿಳ್ಕೊಳ್ಳುವ ಮೊದಲು ಸ್ವಲ್ಪ 18 ನಂಟರ ಬಗ್ಗೆ ತಿಳ್ಕೊಳ್ಳಿ. ಈ 18 ಎನ್ನುವುದು ನಮ್ಮ ಪುರಾಣದಲ್ಲಿ ಅಡಗಿದೆ, ನಿಮಗೆಲ್ಲಿ ಗೊತ್ತಿರ್ಬೋದು. ಬಟ್ ಲೆಟ್ ಮೀ ಸಮರೈಸ್. ಮಹಾಭಾರತದಲ್ಲಿ 18 ಪರ್ವಗಳು, ಮಹಾಭಾರತ ಯುದ್ಧ ನಡೆದಿದ್ದು 18 ದಿನ, ಅದರಲ್ಲಿ ಭಾಗವಹಿಸಿದ್ದು 18 ಅಕ್ಷೋಹಿಣಿ ಸೈನ್ಯಗಳು, 7 ಪಾಂಡವರು, 11 ಕೌರವರು, ಹೀಗೆ 18. ಈಗ ನೋಡ್ತಾ ಹೋದ 18 ಪುರಾಣಗಳು ಎಲ್ಲ ಬರ್ತಾ ಹೋಗ್ತದೆ. ಸೊ 18 ಎನ್ನುವುದು ತುಂಬಾ ಸಿಗ್ನಿಫಿಕೆಂಟ್ ಫಾರ್ ಇಂಡಿಯನ್ ಫಿಲಾಸಫಿ ಅಲ್ವಾ. ಇದೆಲ್ಲ ನಮಗೆ ಬನ್ನಂಜಿಯವರು ಹೇಳಿದ್ರೆ ತಿಳಿಯೋದು, ಇಲ್ಲಾದ್ರೆ ಗೂಗಲ್ ಮಾಡಿದಾಗ AI ಸರ್ಚ್ ನಲ್ಲಿ ಬರೋ ವಿಷಯಗಳೆಲ್ಲ ಇರ್ತದೆ ಅಲ್ವಾ. ಮತ್ತೆ ಅದೇ ರೀತಿ ಜೀವನ ಮೌಲ್ಯಗಳು, ಈ 7 ಪಾಂಡವರು 18 ಜೀವನ ಮೌಲ್ಯಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಐ ಡೋಂಟ್ ವಾಂಟ್ ಟು ಗೋ ಇಂಟು ದ ಡೀಟೇಲ್ಸ್, ಬಟ್ ಐ ಎನ್ಕರೇಜ್ ಯು. ಸೊ ನನ್ನ ಇಂಟೆಂಟ್ ಏನಂದ್ರೆ, ಇದು ನಿಮಗೆ ಸ್ವಲ್ಪ ಅಪಿಟೈಟ್ ಕ್ರಿಯೇಟ್ ಆದರೆ ಅವರು ಸೇವೆ ಮಾಡಿದ್ದಾರೆ, ನಾನು ಸೇವೆ ಮಾಡಿದಾಗ ನಾವು ಎಲ್ಲರೂ ಸೇವೆ ಮಾಡಿದ್ದಾರೆ. ಮತ್ತೆ ಅದರಲ್ಲೇ ಒಂದು ಮಹಾಭಾರತದ ಒಂದು ವಿಷಯ ಸ್ವಲ್ಪ ಹೇಳಿದ 18 ನಂಟು. ಮತ್ತೆ ಅದರಲ್ಲಿ ಅದರ ಇನ್ನೊಂದು ಪ್ರಮುಖವಾದ ಭಗವದ್ಗೀತೆ, ಮತ್ತೆ ವಿಷ್ಣು ಸಹಸ್ರನಾಮ. ಇವತ್ತು ಬೆಳಿಗ್ಗೆ ಪಠನೆ ಮಾಡಿದ್ವಿ. ವಿಷ್ಣು ಸಹಸ್ರನಾಮ ಅಂದ್ರೆ ಇಟ್ಸ್ ಅ ಸಮರಿ ಆಫ್ ಬೃಹತಿ ಸಹಸ್ರ. ಇಲ್ಲಿ ಗೋಶಾಲೆಯಲ್ಲಿ ಬೃಹತಿ ಸಹಸ್ರ ಯಜ್ಞ ಆಯಿತು ಅಲ್ವಾ. ಬೃಹತಿ ಸಹಸ್ರ ಅಂದ್ರೆ ಅದರಲ್ಲಿ ನ್ಯೂಮರಾಲಜಿ ಇಸ್ ಇಂಪಾರ್ಟೆಂಟ್. 36
ಅಕ್ಷರಗಳ 1,000 ಮಂತ್ರಗಳು, ಅದು ಋಗ್ವೇದದಲ್ಲಿ ಬರುತ್ತೆ. 36 ಅಕ್ಷರಗಳಂದ್ರೆ 36 ವ್ಯಂಜನಗಳು, 36 ಸ್ವರಗಳು. ಈಗ ಒಂದು ಕ ಅಥವಾ ರ ಹಾಕಿಕೊಂಡ್ರೆ ಪ್ಲಸ್ ಆ ರ. ಸೊ ಹಾಗೆ 72 ಇಂಟು 1,000 ಅಂದ್ರೆ 72,000 ಆಯಿತು. ಈ 72,000 ಅಂದ್ರೆ ನಮ್ಮ ಜೀವನ, ನಮ್ಮ ಬಾಡಿಯಲ್ಲಿರುವಂತಹ ಪ್ರಮುಖ 72,000 ನಾಡಿಗಳು. ಈ ಬೃಹತಿ ಸಹಸ್ರ ಹೇಳಿದರೆ ನಮ್ಮ 72,000 ನಾಡಿಗಳ ಶುದ್ಧೀಕರಣ ಮಾಡಿದೆ. ಅದು ಬೃಹತಿ ಸಹಸ್ರ ಹೇಳಿ ಆಗುದಿಲ್ಲ, ಅದಕ್ಕೆ ವಿಷ್ಣು ಸಹಸ್ರನಾಮ ಇದೆ ನಮ್ಮ ಹತ್ರ. ಆ ವಿಷ್ಣು ಸಹಸ್ರನಾಮ ಇಷ್ಟೊಂದು ಅರ್ಥ, ಇದೊಂದು ಅನುಸಂಧಾನ ಮಾಡಿ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಈ ವಿಷಯ ಗೊತ್ತಿಲ್ಲದೆ ಹೇಳಿದ್ರು ಕೂಡ ಪರಮಾತ್ಮ ಅನುಗ್ರಹ ಮಾಡ್ತಾರೆ. ಯು ಕುಡ್ ಹ್ಯಾವ್ ಫೆಲ್ಟ್ ದ ಎನರ್ಜಿ ಇನ್ ದ ರೂಮ್. ಆಗ ವಿಷ್ಣು ಸಹಸ್ರ ಮಾಡಿದಾಗ ಆ ಒಂದು ನಾಗದ ವೈಬ್ರೇಷನ್, ಪ್ರತಿಯೊಂದು ನಾಮಾನಿ ಯಾನಿ ನಾಮಾನಿ ಗೌಣಾನಿ, ನಾಮ ಮಾತ್ರ ಅಲ್ಲ, ಗುಣಗಳು ಕೂಡ, ಪರಮಾತ್ಮನ ಗುಣಗಳು ಕೂಡ ಹೇಳ್ತಾರೆ. ಅದು ನಮ್ಮ ಆಚಾರ್ಯರು ಅದನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎವ್ರಿ ವರ್ಡ್ 100 ಮೀನಿಂಗ್ಸ್ ಅಂತ, ಅದು ಇನ್ನೊಂದು ಆಸ್ಪೆಕ್ಟ್. ಬಟ್ ಸೊ 72,000 ನಾಡಿಗಳ ಶುದ್ಧೀಕರಣ ವಿಷ್ಣು ಸಹಸ್ರನಾಮ ಹೇಳಿದೆ. ಸೊ 3 ವಿಷಯ ಸ್ವಲ್ಪ ಹೇಳಿದೆ. ಗಣೇಶನ ಬಗ್ಗೆ 18ರ ನಂಟು ಮಹಾಭಾರತದಲ್ಲಿ, ಮತ್ತೆ ವಿಷ್ಣು ಸಹಸ್ರನಾಮ ಬಗ್ಗೆ, ಇನ್ನೊಂದು ನ್ಯೂಮರಾಲಜಿ ಬಗ್ಗೆ ಸ್ವಲ್ಪ ಹೇಳಬೇಕು. ಪೂರ್ಣಪ್ರಸಾದ್ ಅವರು ಕೂಡ ಅದ್ರ ಬಗ್ಗೆ ಸ್ವಲ್ಪ ಹೇಳಿದರು. ಸರಿ ಗಮ ಪದನಿ ಅಂತ ನಮ್ಮ ಬಾಡಿಯಲ್ಲಿ, ನಮ್ಮ ಸೈನ್ಸ್ ಪ್ರಕಾರ 7 ಡಕ್ಟ್ಲೆಸ್ ಗ್ಲ್ಯಾಂಡ್ಸ್, 7 ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಲ್ವಾ. ಗೋನಾಯ್ಡ್ 2, ಪೈಲರ್, ಪಿಟ್ಯುಟರಿ ಅಲ್ವಾ. ಸೊ ಇದಕ್ಕೆ ಮತ್ತೆ ಚಕ್ರ ಕಾನ್ಸೆಪ್ಟ್, ಚಕ್ರ ಈಗ ನಮ್ಮ ಒಂದು ಬಾಡಿಯನ್ನು ಮೆಡಿಟೇಟ್ ಮಾಡಿ ಎಲಿವೇಟ್ ಮಾಡಿ ಅಲ್ವಾ. ಮೂಲಾಧಾರದಿಂದ ಸಹಸ್ರಾರ, ಅನಾಹತ, ಆಜ್ಞಾಚಕ್ರ ಎಲ್ಲ ನಾವು ಪರಮಾತ್ಮನಿಗೆ ಧ್ಯಾನ ಮಾಡುವ ಮಂಡಲ ಮಧ್ಯವರ್ತಿ ನಾರಾಯಣ ಸರ್ ಇಲ್ಲಿ ಹೃದಯದಲ್ಲಿ ಮಾಡಬೇಕು. ಸೊ ಜಾಸ್ತಿ ಹೇಳಿ ಹೋಗೋದಿಲ್ಲ, ಸಮಯದ ಭಾವ ಇದೆ. ಆದರೆ ಜಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ಆಲ್ ಲಿಂಕ್ಡ್. 7 ಸ್ವರಗಳು ಈ ಸರೆ ನಮ್ಮ ಈ ಹೇಳೋದ್ರಿಂದ ಅದು ಮೂಲಾಧಾರದಿಂದ ಸಹಸ್ರಾರ. ಸೇಮ್ ಇಸ್ ರಿಲೇಟೆಡ್ ಟು ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆರ್ ದ ಡಕ್ಟ್ಲೆಸ್ ಗ್ಲ್ಯಾಂಡ್ ದಟ್ ಸೆಕ್ರೀಟ್ ಡೈರೆಕ್ಟ್ಲಿ ಟು ಯುವರ್ ಬ್ಲಡ್ ಸ್ಟ್ರೀಮ್ ಅಲ್ವಾ. ಎಂಡೋಕ್ರೈನ್ ಗ್ಲ್ಯಾಂಡ್ ವಿಜ್ಞಾನದಲ್ಲಿ ಕಲ್ತಿದ್ದೀವಿ. ಕಾರ್ತಿಕ್ ಅವರು ಸ್ವಲ್ಪ ಹೇಳಿದರು, ವಿಜ್ಞಾನ ಮತ್ತು ನಮ್ಮ ಭಾರತದ ತತ್ವಶಾಸ್ತ್ರ, ಅಧ್ಯಾತ್ಮಶಾಸ್ತ್ರವನ್ನು ಒಂದು ಸಮನ್ವಯ ಮಾಡಿ, ಒಂದು ಲಿಂಕ್ ಮಾಡು, ನಮಗೆ ಒಂದು ಕೊಟ್ಟ ಅದೊಂದು ಸೌಭಾಗ್ಯ ಬನ್ನಂಜೆಯವರು. ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕು ಅಂತ. ಮತ್ತೆ ಒಂದು ಕೊನೆಯ ವಿಷಯ ಹೇಳ್ತೀನಿ. ಇದು ಗಾಯತ್ರಿ ಉಪನಯನ ಟೈಮಲ್ಲಿ ಎಲ್ಲ ಅಪ್ಪಂದಿರು ಅವರ ಮಕ್ಕಳಿಗೆ ಉಪದೇಶ ಮಾಡೋದು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಅಜಯ್ ಅವರು ಸ್ವಲ್ಪ ಹೇಳಿದ್ರು ಅದರ ಬಗ್ಗೆ. ಈ ಗಾಯತ್ರಿ ಅಂದ್ರೆ ನಮ್ಮಲ್ಲಿ ತಪ್ಪು ಕಲ್ಪನೆಗಳಿದೆ. ಗಾಯತ್ರಿ ಅಂದ್ರೆ ದೇವಿಯ ಚಿತ್ರ ಬಿಡಿಸ್ತಾರೆ. ದೇವಿ ಅಲ್ಲ, ಛಂದಸ್. ಇಟ್ ಈಸ್ ಅ ಮೀಟರ್, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಅಕ್ಷರಾಸ್ ಕಾನ್ಸ್ಟಿಟ್ಯೂಟ್ಸ್ ಮಂತ್ರ. ಗಾಯತ್ರಿ ಅಂದರೆ ಡೆಫಿನೇಷನ್ ಪ್ರಕಾರ 8 ಅಕ್ಷರಗಳಿರುವ 3 ಪಾದಗಳಿರುವ ಒಂದು ಮಂತ್ರ ಸಂಯೋಜನೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 8 ಅದು ಕಂಬೈನ್ ಮಾಡಿ ಒಂದು ಮಂತ್ರ 20. ಅದಕ್ಕೆ ಗಾಯತ್ರಿ ಹೇಳಿ. ಎನಿ ಮಂತ್ರ ದಟ್ ಫಾಲೋಸ್ ದಿಸ್ ಮೀಟರ್ ಆರ್ ದಿಸ್ arrangement is called ಗಾಯತ್ರಿ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಇವೆಲ್ಲ ಗಾಯತ್ರಿ. ಆದರೆ ಗಾಯತ್ರಿ ಮಂತ್ರ ಇದೆಲ್ಲ ಬನ್ನಂಜೆಯವರು ನಮಗೆ ಏನು ಬರ್ತಾ ಇದೆ ಅದೆಲ್ಲ ಬನ್ನಂಜೆಯವರು ಹೇಳೋದು. ಸೊ ಗಾಯತ್ರಿ ಮಂತ್ರ ಅಂದರೆ ವೇದ ಮಾತಾಡೋ ಗಾಯತ್ರಿ, ಅದಕ್ಕೆ ಅದು ಇದೆ. ಆದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ವಿಶೇಷ ಇದೆ ಉಪದೇಶ ಮಾಡೋದು. ಅದೇನಂದ್ರೆ ಅದರಲ್ಲಿ ಯಾರಲ್ಲಿ ಕೂಡಿದೆ. ಭೂ ಭೋಹ ಸ್ವಹ ಮತ್ತೆ ಪ್ರಥಮದಲ್ಲಿ ಓಂ ಇದೆ. ಓಂ ಭೂ 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 ಭೋಹ ಸ್ವಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸೊ ಇಷ್ಟೊಂದು ತಿಳ್ಕೊಳ್ಬೇಕಾದ್ರು, ಇಷ್ಟು ತಿಳ್ಕೊಂಡು ಭಗವತ್ ನಮ್ಮ ಗಾಯತ್ರಿ ಮಂತ್ರ ಜಪ ಮಾಡಿದ್ರೆ, ಮೆಡಿಟೇಟ್ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಸಂತೋಷ ನಿಮಗೂ ಅದನ್ನು ಯು ಕ್ಯಾನ್ ಫೀಲ್ ದಿಸ್. ಸೊ ಇದೊಂದು 4-5 ವಿಷಯ ಸ್ವಲ್ಪ ಅಪೂರ್ವವಾದ ಸಂಗತಿಗಳು ಅವರು ಹೇಳಿದ್ರಲ್ಲಿ. ಮತ್ತೆ ಎಲ್ಲರಿಗೂ ಗೊತ್ತಿದ್ದಂತೆ ನಮ್ಮ ತತ್ವಶಾಸ್ತ್ರ ಅಧ್ಯಾತ್ಮ ಎಂಬುದು ತುಂಬಾ ಆಳವಾಗಿದೆ. ಅದು ಎಷ್ಟು ನೀವು ಆಳ ಮಾಡಿ ಹೋಗ್ತೀರಾ ಅಷ್ಟು ಆಳ ನಡ್ಕೊಂಡೇ ಹೋಗ್ತದೆ. ನೀವೇ ಅನುಭವಿಸಿರ್ಬೋದು ಅಲ್ವಾ. ಸೊ
ಇದೊಂದು ಸ್ವಲ್ಪ ಸಮರಿ ಅವರಿಗೆ ನಾವು ಹೇಳಬೇಕಾಗಿತ್ತು. ಒಂದು ಕೊನೆಯ ವಿಷಯ ಇದನ್ನು ಹೇಳಲೇಬೇಕು. ಅವರು ಪ್ರವಚನ ಮಾಡುವಂತ ಫಸ್ಟಿಗೆ ಹೇಳಿದ್ರು, ರಾಜಾಂಗಣದಲ್ಲಿ ಉಂಟು, ರಾಜಾಂಗಣದಲ್ಲಿ ಹೋಗ್ತಿರ್ಬೋದು, ರಾಜಾಂಗಣದಲ್ಲಿ ಇರಲಿ ಅಥವಾ ಹೊಸಕಾಲದಲ್ಲಿ ಪ್ರವಚನ ಮಾಡುವಾಗ ಪರ್ಯಾಯ ಬೇಕಾದ್ರೆ ಹೋಗಿ ಕುತ್ಕೊಳ್ಳೋ ಕ್ರಮ ಎಲ್ಲ ಸ್ವಾಮೀಜಿಯವರು ಕುತ್ಕೊಳ್ತಾರೆ. ಅವರು ಒಂದ್ಸಲ ಪ್ರವಚನ ಮಾಡುವಾಗ ವಿದ್ಯಾಮಾನ್ಯ ಮುಂದೆ ಪ್ರತಿಭಾ ಮಠದ ಸ್ವಾಮೀಜಿಯವರು ಅವರು ಕೂತಿದ್ರು ಬಂದು ಅವರ ಆ ಒಂದು ಪ್ರವಚನದ ಪ್ರಭುತ್ವ ನೋಡಿ ಅವರು ದಿಗ್ಭ್ರಮೆ ಮಾಡಿದರು. ಅವರದೇ ಗುರುಗಳು, ಅವರಿಗೆ ದಿಗ್ಭ್ರಮೆ ಆಯಿತು. ಆಮೇಲೆ ಪ್ರವಚನ ಆದ್ಮೇಲೆ ವಿದ್ಯಾಮಾನ್ಯ ಅವರು ಕೇಳಿದ್ರು, ಏನೋ ಗೋವಿಂದ ಎಲ್ಲಿಂದ ಬರ್ತಾ ಇದ್ದೀನಿ, ಏನಿದೆ ನೀನು ಪ್ರವಚನ ಮಾಡಿದ್ದೀನಿ, ಯಾರು ಹೇಳಿದ್ರು, ಯಾರು ಕಲಿಸಿಕೊಡ್ತಾರೆ ಹೇಳಿದ್ರು. ಬಂದಾದೇವರು ಹೇಳಿದ್ರಂತೆ, ನೀವೇ ಹೇಳಿದ್ರಲ್ಲ ಗುರುಗಳೇ. ವಿದ್ಯಾಮಾನ್ಯರು ಹೇಳಿದ್ರು, ನಾನು ಹೇಳಿಲ್ಲ, ನಾನು ಕಲಿಸಿದಲ್ಲ ಇದ್ದೀನಿ. ಬಹುಶಃ ವೇದ ಕಾಲದ ಋಷಿಗಳು ನಿನ್ನಲ್ಲಿ ಕೂತು ನಿನ್ನಿಂದ ನಡೆಸ್ತಿದ್ದಾರಪ್ಪ ಅಂತ ಹೇಳಿದ್ರು. ಇದು ವಿದ್ಯಾಮಾನ್ಯರು ಹೇಳಿದ್ರು, ಇದು ಬನ್ನಂಜರ ಪ್ರವಚನ ಬರ್ತದೆ. ವೇದ ಕಾಲದ ಋಷಿಗಳು ನಿನ್ನಲ್ಲಿ ಕೂತು ನಿನ್ನನ್ನು ಇದನ್ನು ನುಡಿಸಿದ್ದಾರೆ. ಇದು ಅಕ್ಷರ ಸತ್ಯ. ನಾವೆಲ್ಲ ಅನುಭವಿಸಿದ್ವಿ. ನಮ್ಮ ಇಂಟರಾಕ್ಷನ್ ಇದೆಯೋ ಬನ್ನಂಜವರ ಜೊತೆ ಇದ್ರೆ ನನಗೆ ಗೊತ್ತಾಗಿದೆ. ನನ್ನ ಅಭಿಪ್ರಾಯ ಪ್ರಕಾರ ನನಗಂತೂ ಯೋಗ್ಯತೆ ಇಲ್ಲ ಅವರು ಯಾವ ಅಂಶ ಸಂಬೂತರು ಏನು ಅಂತ ಹೇಳಿಕೆ. ಆದ್ರೆ ಎಷ್ಟೋ ನಾನು ಹೇಳಿದ್ರೆ ಅವರೊಂದು ಅವತಾರ ಪುರುಷರು ಋಷಿಗಳು ಅಂತ ಹೇಳಿದ್ರು. ಮತ್ತು ಇದರಲ್ಲಂತೂ ಅಕ್ಷರ ಸತ್ಯ. ಇದು ನಮ್ಮದು ಅನುಸಂಧಾನ ಇರಲಿ. ಮತ್ತೆ ನಾಲ್ಕೈದು ವಿಷಯ ಹೇಳಿದ್ರಿಂದ ನಿಮ್ಮ ಒಂದು ಅಪಿಟೈಟ್, ವೆಟ್ಟಿಂಗ್ ಅಪಿಟೈಟ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಈ ನಮ್ಮ ಒಂದು ಜ್ಞಾನದ ಆಸಕ್ತಿ ನಿಮ್ಮನ್ನು ನೋಡಿದ್ರೆ ನಾನು ಮಾನ್ಯ ಗುರುಗಳಾದ ನಮ್ಮ ಬನ್ನಂಜಿಯವರಿಗೆ ಅರ್ಪಿಸಿದ ನನ್ನ ಸಣ್ಣ ಗುರುಕಾಣಿಕೆ ಅಂತ ಹೇಳ್ತಾ ಎಲ್ಲರಿಗೆ ಇದೊಂದು ಅವಕಾಶ ಮಾಡಿಕೊಟ್ಟ ಕೃಷ್ಣ ವೃಂದಾವನ, ಸೃಷ್ಟಿ ಸುಗುಣೇಂದ್ರರು, ಸೃಷ್ಟಿಂದ್ರರು, ಅದೇ ರೀತಿ ರಘುರಾಮಣ್ಣ ಎಲ್ಲರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆ.